ಫ್ರೆಂಡ್ ಚಾಂಪಿಯನ್ಸ್ ಟ್ರೋಫಿಗೆ ಇಂಡಿಯಾ ಸ್ಕ್ವಾಡ್ ಇಂದು ಹೊರಬೀಳಲಿದೆ ಫ್ರೆಂಡ್ ಇವತ್ತು 12ಗಂಟೆಗೆ ಇಂಡಿಯಾದ ಸೇನೆ ಟೋಟಲ್ ಆಗಿ 15 ಜನ ಇರ್ತಾರೋ 18 ಜನ ಇರ್ತಾರೋ. ಟೋಟಲ್ ಆಗಿ ಇವತ್ತು ಮಧ್ಯಾಹ್ನ 12:30ಕ್ಕೆ ಅನೌನ್ಸ್ ಆಗುತ್ತೆ. ರೋಹಿತ್ ಶರ್ಮಾ, ಅಜಿತ್ ಅಗ್ರಕರ್ ಫಸ್ಟ್ ಕಾನ್ಫರೆನ್ಸ್ ಮೂಲಕ ಇವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದು ಕಂಪ್ಲೀಟಾಗಿ ಹೇಳಿ ಫಸ್ಟ್ ಕಾನ್ಫರೆನ್ಸ್ ಮೂಲಕನೂ ಕೂಡ ತಿಳಿಸ್ತಾರಂತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸೈನ್ಯ ದುಬೈಗೆ ಹೋಗ್ತಾ ಇದೆ. ದುಬೈ ಅಂದರೆ ಪಾಕಿಸ್ತಾನದಲ್ಲಿ ನಡೆಯುವಂಥ ಚಾಂಪಿಯನ್ಸ್ ಟ್ರೋಫಿನ ಎತ್ಕೊಂಬರೋಕ್ಕೆ ಗಟ್ಟಿಯಾದ ಸೈನ್ಯ ಇವತ್ತು ಮಧ್ಯಾಹ್ನ ಹೊರ ಬೀಳುತ್ತೆ. ಇದ್ರ ಬಗ್ಗೆ ಹೊರಗೆ ಬಿದ್ದ ತಕ್ಷಣ ಈ ಒಂದು ಸ್ಕ್ವಾಟ್ ಬಿದ್ದ ತಕ್ಷಣ ಕೂಡ ಇವತ್ತು ವಿಡಿಯೋ ಮಾಡ್ತೀನಿ. ಅದು ಕೂಡ ಇವತ್ತು ಸಾಯಂಕಾಲ ಒಳಗೆ ಬರುತ್ತೆ. ಮಧ್ಯಾಹ್ನ ಅಂದರೆ 2 ಗಂಟೆಗೆ ಅನೌನ್ಸ್ ಆಗುತ್ತೆ. ಟೀಮ್ ಇಂಡಿಯಾದಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು 2 ಗಂಟೆಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್. ಟೋಟಲ್ ಆಗಿ ಚಾಂಪಿಯನ್ಸ್ ಟ್ರೋಫಿನ ಇಂಡಿಯಾ ಗೆದ್ಕೊಂಡ್ಬರಲಿ, ದುಬೈದಿಂದ ಸೀದಾ ಇಂಡಿಯಾಕ್ಕೆ ತರಲಿ ಅನ್ನೋ ಉದ್ದೇಶಕ್ಕೆ ಹಾರೈಸೋಣ. ಚೆನ್ನಾಗಿರುವಂಥ ಟೀಮೇ ಸೆಲೆಕ್ಟ್ ಮಾಡಲಿ ಅಜಿತ್ ಅಗರ್ಕರ್ ಹಾಗೆ ರೋಹಿತ್ ಶರ್ಮಾ ಅಂದು ನಾನು ಹಾರೈಸ್ತೀನಿ. ಹಾಗೆ ನೆಕ್ಸ್ಟ್ ಕರ್ನಾಟಕ ವಿದರ್ಭ ವಿಜಯ ಹಜಾರೆ ಟ್ರೋಫಿ ಇಂದು ಫೈನಲ್ ನಡೀತಾ ಇದೆ. ಇದು ಹೇಗಪ್ಪ ಅಂದರೆ ಕರುಣ್ ನಾಯರ್ ವರ್ಸಸ್ ಕರ್ನಾಟಕ ಅಂತಲೇ ಹೇಳ್ಬೋದು ಫ್ರೆಂಡ್. ಯಾಕಪ್ಪ ಅಂದರೆ ಈಗ ಕರುಣ್ ನಾಯರ್ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ ವಿದರ್ಭ ಟೀಮ್ಗೆ. ಅಂದರೆ ಕರುಣ್ ನಾಯರ್ ಕರ್ನಾಟಕದವರು ವಿದರ್ಭಕ್ಕೆ ಆಡ್ತಾರೆ ಫ್ರೆಂಡ್. ಯಾಕಂದರೆ ಇಲ್ಲಿ ಚಾನ್ಸ್ ಸಿಗಲಿಲ್ಲ ಅವ್ರಿಗೆ, ಕರ್ನಾಟಕದಲ್ಲಿ ಚಾನ್ಸ್ ಸಿಗಲಿಲ್ಲ. ಹಾಗಾಗಿ ವಿದರ್ಭದಲ್ಲಿ ಹೋಗಿ ಆಡಿದ್ರು. ಅವ್ರ ಟೀಮು ಫೈನಲ್ ಬಂದಿದೆ. ಅವರೊಂದು ಪರ್ಫಾರ್ಮೆನ್ಸು ಚೆನ್ನಾಗಿರುವಂಥ ಪರ್ಫಾರ್ಮೆನ್ಸ್ ಬಂದಿದೆ ಫ್ರೆಂಡ್. ಎಷ್ಟೋ ದಾಖಲೆಯನ್ನು ಕೂಡ ಪುಡಿ ಮಾಡಿದ್ದಾರೆ ಫ್ರೆಂಡ್ ಈ ಒಂದು ರಣಜಿಯಲ್ಲಿ. ಟೋಟಲಾಗಿ 4 ಶತಕ, ಟೋಟಲಾಗಿ ಅವರ ಒಂದು ರನ್ ಸುರಿಮಳೆ ಆಗಿದೆ ಈ ಒಂದು ವಿಜಯ ಹಜಾರೆ ಟ್ರೋಫಿಯಲ್ಲಿ. ಜೊತೆಗೆ ನಮ್ಮ ಕರ್ನಾಟಕದ ಮಯಾಂಕ್ ಅಗರ್ವಾಲ್ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಇವರು ಹತ್ರನೇ ಇದ್ದಾರೆ ಫ್ರೆಂಡ್. ಕರುಣ್ ನಾಯರ್ ಹತ್ರನೂ ಕೂಡ ರನ್ ಹೈಯೆಸ್ಟ್ ಗೆಟರ್ ಆಗಿದ್ದಾರೆ. ನೆಕ್ಸ್ಟ್ ಇರೋದೇ ಇವರೇ. ಕರುಣ್ ನಾಯರ್ ಫಸ್ಟು, ಎರಡನೇದು ಮಯಾಂಕ್ ಅಗರ್ವಾಲ್ನ ಹೈಯೆಸ್ಟ್ ರನ್ ಆಗೋದು. ಎರಡೂ ಚೆನ್ನಾಗಿರುವಂಥ ಟೀಮೇ, ಎರಡೂ ಚೆನ್ನಾಗಿರುವಂಥ ಪ್ರದರ್ಶನವೂ ಕೂಡ ಕೊಟ್ಟಿದೆ ಇಲ್ಲಿ ತನಕ ಕೂಡ. ಫೈನಲ್ಗೆ ಇಂದು ಮಧ್ಯಾಹ್ನ ಫೈನಲ್ ಸ್ಟಾರ್ಟ್ ಆಗ್ತಾ ಇದೆ. ಹೊರಬೀಳದೆ ಇವತ್ತು ರಿಸಲ್ಟ್ ಯಾರು ಗೆಲ್ತಾರೆ ಅನ್ನೋ ಹೊರಬೀಳಲಿದೆ. ಆದರೆ ಕರ್ನಾಟಕ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟು ಕರ್ನಾಟಕ ಈ ಒಂದು ಟ್ರೋಫಿನ ಎತ್ತಿ ಹಿಡೀಲಿ ಅನ್ನೋದು ನಮ್ಮೊಂದು ಎಲ್ಲರಿಗೆ ಆಶಯ. ನೋಡೋಣ ಫ್ರೆಂಡ್ ಏನಾಗುತ್ತೆ ಅನ್ನೋದು. ಇವತ್ತು 2 ಅಪ್ಡೇಟ್, ಒಂದು ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಅನೌನ್ಸ್ ಆಗುತ್ತೆ, ಒಂದು ಕರ್ನಾಟಕ ವಿದರ್ಭ ಫೈನಲ್ ಕೂಡ ರಿಸಲ್ಟ್ ಬರುತ್ತೆ. ಕರ್ನಾಟಕ ಪರವಾಗಿ ರಿಸಲ್ಟ್ ಬರಲೇನೇ ಇದೆ. ಕಾಯ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅನ್ನೋದು. ಹಾಗೆ ಈ ಒಂದು 2 ಅಪ್ಡೇಟ್ ನಿಮಗೆ ತಿಳಿಸಿದ್ದೀನಿ. ಹಾಗೆ ನಿಮ್ಗೆ ಇಷ್ಟ ಆದರೆ 2 ಅಪ್ಡೇಟ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪಾಸ್ ಮಾಡಿ ಅಂತ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ಟೇಕ್ ಕೇರ್, ಬಾಯ್.